ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರು, ವೀರಶೈವ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ವೀರಶೈವ ವಿದ್ಯಾಭಿವೃದ್ಧಿ ನಿಧಿ ಸಂಸ್ಥೆಯ ಅಧ್ಯಕ್ಷರು ಆದಂತಹ BS ಪರಮಶಿವಯ್ಯನವರಿಗೆ ಇಂದು 86ರ ಹರೆಯ 86ರ ಜನ್ಮದಿನವನ್ನು ಇಂದು ಅವರ ಅಭಿಮಾನಿಗಳು ವಿಜಯನಗರದ ಸುಜ್ಞಾನ ಮಂಟಪದ ಹತ್ತಿರವಿರುವ ವಿದ್ಯಾರ್ಥಿನಿಯಲ್ಲಿ ಅದ್ದೂರಿಯಾಗಿ ಆಚರಿಸಿದರು. ಈ ಒಂದು ಸಂದರ್ಭದಲ್ಲಿ ನಾಡಿನ ಗಣ್ಯ ವ್ಯಕ್ತಿಗಳು ಪರಮಶಿವಯ್ಯನವರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೇಲಣಗವಿ ಮಠದ ಮಲೆಯ ಮುನಿ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು ಹಾಗೂ ಸಮಾಜದ ಎಲ್ಲ ಮುಖಂಡಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು. BS ಪರಮಶಿವಯ್ಯ ಎಂದರೆ ಒಂದು ಶಕ್ತಿ. ಸಾವಿರಾರು ವಿದ್ಯಾರ್ಥಿಗಳು ಬಂದು ಬೆಂಗಳೂರಿನಲ್ಲಿ ನೆಲೆಸಲು ಉಚಿತ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಿರುವ ಖ್ಯಾತಿ ಇವರಿಗಿದೆ. ಇವರ ಸೇವೆ ಅನುಪಮ ಸೇವೆ. ಇವರ ಸೇವೆಯನ್ನು ಮೆಚ್ಚಿ ಅನೇಕ ಅಭಿಮಾನಿಗಳು, ಹಿತೈಷಿಗಳು, ಬಂಧುಗಳು ಇಂದು ಅವರ 86ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಬೆಂಗಳೂರು ವೀರಶೈವ ಲಿಂಗಾಯತ ಮಹಾಸಭಾದ ಘಟಕ ಹಾಗೂ BBMP ಘಟಕ ಹಾಗೂ ಯುವ ಘಟಕ ಎಲ್ಲರೂ ಸೇರಿ ಪರಮಶಿವಯ್ಯನವರಿಗೆ ಅಭಿನಂದನೆ ಸಲ್ಲಿಸಿದರು. BBMPಯ ಘಟಕದ ಅಧ್ಯಕ್ಷರಾದಂತಹ ನವೀನ್ ಬಿಡ್ತಿಯವರು ಮತ್ತು ಮನೋಹರ್ ಅಬ್ಬಿಗೇರಿಯವರು ಸೇರಿದಂತೆ ಗುರುಸ್ವಾಮಿ, ಮೃತ್ಯುಂಜಯ, ನೇತ್ರಾವತಿ, ರಮೇಶಪ್ಪ ಸೇರಿದಂತೆ ಇನ್ನಿತರು ಅವರಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಬೆಂಗಳೂರು ನಗರ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಮೃತ್ಯುಂಜಯವರು ಹಾಗೂ ರಮೇಶಪ್ಪನವರು ವೀರಶೈವ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕ ಮತ್ತು ಕಾರ್ಪೊರೇಷನ್ ಘಟಕ ಎಲ್ಲ ಪದಾಧಿಕಾರಿಗಳು ಈ ದಿನ ನಮ್ಮ ಉಪಾಧ್ಯಕ್ಷರಾದ ರಮೇಶಪ್ಪ ಇದ್ದಾರೆ, ಮತ್ತು ನೇತ್ರಾವತಿ ಸೆಕ್ರೆಟರಿಗಳಿದ್ದಾರೆ, ಮತ್ತು ಕಾರ್ಪೊರೇಷನ್ ಘಟಕದ ವಿಶ್ವೇಶ್ವರಯ್ಯ ಇದ್ದಾರೆ, ಮತ್ತು ಎಲ್ಲ ಪದಾಧಿಕಾರಿಗಳು ಬಂದು ಈ ದಿನ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ನಮ್ಮ ನಾಯಕರಾದಂಥ BS ಪರಮಶಿವಯ್ಯನವರು ಮತ್ತು ಅವರು ನಮ್ಮ ಸಮಾಜಕ್ಕೆ ಮಾಡಿರುವಂತಹ ಕಾರ್ಯಗಳನ್ನು ಎಲ್ಲ ಜ್ಞಾಪಿಸಿ ನಾವುಗಳೆಲ್ಲರೂ ಸಹ ಈ ದಿನ ಅವರಿಗೆ ಒಂದು ಹುಟ್ಟುಹಬ್ಬದ ಪ್ರಯುಕ್ತ 86ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಂದು ಸಣ್ಣ ಒಂದು ಸಮಾರಂಭವನ್ನು ಮಾಡಿ ಅವರಿಗೆ ನಾವು ನಮ್ಮ ವೀರಶೈವ ಮಹಾಸಭಾ ವತಿಯಿಂದ ಒಂದು ಸನ್ಮಾನವನ್ನು ಮಾಡಿ ಎಲ್ಲರನ್ನು ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಂಡಿದ್ದೀವಿ. ಪರಮಶಿವಯ್ಯನವರ ಬಗ್ಗೆ ಹೆಚ್ಚಿಗೆ ಹೇಳೋದು ಏನಿಲ್ಲ. ಅವರು ಹುಟ್ಟಿನಿಂದ ನಮ್ಮ ವೀರಶೈವ ಸಮಾಜಕ್ಕೆ ಸಿದ್ಧಗಂಗೆ ಮಠ ಇರ್ಬೋದು, ಎಲ್ಲ ಮಠಮಾನ್ಯಗಳಿರ್ಬೋದು, ಮತ್ತು ನಮ್ಮ ಜಯದೇವ ಹಾಸ್ಟೆಲ್ ಇರ್ಬೋದು, ವೀರಶೈವ ಬ್ಯಾಂಕ್ ಇರ್ಬೋದು, ಎಲ್ಲದ ಅಭಿವೃದ್ಧಿ ಕಾರ್ಯದಲ್ಲಿ ಪ್ರಪ್ರಥಮವಾಗಿ ಅವರು ಮಾಡಿರುವಂಥ ಕಾರ್ಯಗಳನ್ನು ನಮ್ಮ ವೀರಶೈವ ಸಮಾಜ ಜ್ಞಾಪಿಸುತ್ತದೆ. ಈ ಅವರು ಮಾಡಿರುವ ಕೊಡುಗೆ, ಅವರ ಕೆಲಸಗಳನ್ನು ನಮಗೆ ಸಾವಿರಾರು ವಿದ್ಯಾರ್ಥಿಗಳು ಈ ಮಠದಲ್ಲಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರು ಈ ದಿನ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಸಂತೋಷದ ದಿನ ಅಂತ ಹೇಳ್ಬೋದು. ಏಕೆಂದರೆ ವೀರಶೈವ ಲಿಂಗಾಯತ ಸಮಾಜದ ಹಿರಿಯರು, ಮುತ್ಸದ್ದಿಗಳು, ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರು, ವೀರಶೈವ ಜಯದೇವ ಹಾಸ್ಟೆಲ್ ಏನು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಪ್ರಪ್ರಥಮ ಬಾರಿಗೆ ವೀರಶೈವ ಲಿಂಗಾಯತ ನಿಗಮ ಮಂಡಳಿಯ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ನಿಮ್ಮೆಲ್ಲರ ಹಿರಿಯ ಮುತ್ಸದ್ದಿಗಳು ಶ್ರೀಯುತ ಪರಮಶಿವಯ್ಯನವರ 86ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ ಅವರಿಗೆ. ಹಾಗೂ ಪರಮಶಿವರ ಒಂದು ಸೇವೆ ಸಮಾಜಕ್ಕೆ ಮುಗಿಲ ಎತ್ತರಕ್ಕೂ ಬೆಳೆದಿರ್ತಕ್ಕಂಥ ಸೇವೆ ಅವರು. ಸಾವಿರಾರು ಜನ ಮಕ್ಕಳಿಗೆ ವಸತಿ, ಅನ್ನದಾಸೋಹ, ಜ್ಞಾನದಾಸೋಹ ಜೊತೆಗೆ ಅವರ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಸಮಾಜದ ಮಹಾನ್ ಚೇತನ ಅಂತ ಹೇಳೋಕ್ಕೆ ನಮಗೆ ಖುಷಿ ಇದೆ. ಸೊ ಅದೇ ರೀತಿ ಅವರು 86 ವರ್ಷ ಅಲ್ಲ, ಇನ್ನೂ 100 ವರ್ಷ ಕಂಪ್ಲೀಟ್ ಮಾಡಿ ಶತಾಯುಷುಗಳಾಗಿ ನಮ್ಮೆಲ್ಲ ಮಧ್ಯದಲ್ಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಭಗವಂತನ ಕೃಪಾ ಕಟಾಕ್ಷ